ಡೇ 4 ಇನ್ ಟರ್ಕಿ ಕ್ಯಾಪಡೋಕಿಯಾ. ಇವ್ರು ಏನಾದ್ರೂ ನಮಗೆ ಮೋಸ ಮಾಡ್ತಾ ಇದಾರ ಅನ್ನೋ ಒಂದು ಡೌಟ್ ಬಂತು. ಯೂಟ್ಯೂಬರ್ ಡೂಯಿಂಗ್ ಯೂಟ್ಯೂಬಿಂಗ್. ಯೂಟ್ಯೂಬರ್ ಡೂಯಿಂಗ್ ಯೂಟ್ಯೂಬಿಂಗ್. ದುರಂತ ಏನು ಮಾಡಂಗಿಲ್ಲ. ಫುಲ್ ಸ್ನೋಫಾಲ್, ಚುಮು ಚುಮು ಚಳಿ ಚಳಿ ಆಯ್ತಾ ಫುಲ್ಲು. ಏನು ನಾಟಕದ ಹೆಸರೇನು ಸರ್? ಅಹಲ್ಯ ಅಮಾಯಕಿ ಅಲ್ಲ ಆಯ್ತಾ ಅಂತ ಕೇಳ್ತಾ ಇರೋದು. ಅಲ್ಲಲ್ಲಲ್ಲಲ್ಲ 56 ಅದ ತಕ್ಷಣ ಫುಲ್ ಟಾಪಿಗೆ ಎಲ್ಲ ತೆಗಿತಾ ಇದೀನಲ್ಲ. We will not show everything, so ಅಂಡರ್ ಗ್ರೌಂಡ್ ಸಿಟಿಯಲ್ಲಿ ಇದ್ದೀವಿ. ಡೇ 2 ಏನೇನೆಲ್ಲ ಮಾಡ್ತೀವಿ ಅಂತ ಕಂಪ್ಲೀಟ್ ಆಗಿ ಈ ವ್ಲಾಗ್ ಅಲ್ಲಿ ನೋಡಿ. ಚೆನ್ನಾಗಿದೆ ನೆಲ್ ಪಾಲಿಶು. ಚೆನ್ನಾಗಿದ್ಯಾ ನೆಲ್ ಪಾಲಿಶು? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಚೆನ್ನಾಗಿದ್ಯಾ ನೆಲ್ ಪಾಲಿಶು? ಹೋಯ್ ಹೋಯ್. ಡೇ 3 ಇನ್ ಟರ್ಕಿ. ರಮೋಲಾ ಹೆಂಗಿದೆ ಕಾಫಿ? ಕಸ 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 ಕಸ. It's like having tequila. ಇಲ್ಲಿ ಮಧ್ಯ ಮಧ್ಯ ರೈಲ್ವೆ ಟ್ರ್ಯಾಕ್ ಇರುತ್ತೆ. ಸೊ ಇಲ್ಲಿ ಟ್ರೈನ್ ಬರ್ತಾ ಇದೆ. ಟ್ರೈನ್ ನಿಮ್ಮ ಪಾಡಿ ನೀವು ಅದನ್ನ ಶುರುವಾಸಿ ಹೇಳಿ. ಹೌದು, ಏನ್ ಮಾಡ್ಲಿ, ಎಲ್ಲ ದುಡ್ಡು ಖರ್ಚಾಗೋಗಿದೆ, ವಾಪಸ್ ಹೋಗಕ್ ದುಡ್ಡಿಲ್ಲ. ಓಂ ನಮಃ ಶಿವಾಯ. ಫುಲ್ಲು ಇನ್ಕ್ಲೈನ್ ವಾಕ್ ಮಾಡಬೇಕು. ಈಗ ನೋಡಿ ಹೆಂಗಿದೆ ಬೆಟ್ಟ. ನಾವು ಮಿಸ್ ಆಗ್ಬಿಡ್ತೀವಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಸೊ ನಾವು ಈಗ ಕ್ಯಾಪಡೋಕಿಯಾಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತ ನೀವು ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು. ಸೊ ಇವತ್ತು ನಮ್ಮ ಡೇ 4 ಇನ್ ಟರ್ಕಿ ಕ್ಯಾಪಡೋಕಿಯಾ. ಸೊ ಈಗ ಏರ್ಪೋರ್ಟಲ್ಲಿ ಇದ್ದೀವಿ. 1 hour ಇಲ್ಲಿಂದ 1 hour ಕ್ಯಾಪಡೋಕಿಯಾಗೆ. ಸೊ ಅಲ್ಲಿಗೆ ಹೋಗಿ ಏನೇನೆಲ್ಲ ಮಾಡ್ತೀವಿ ಅಂತ ನೀವು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡಬಹುದು. ನಿಜವಾಗ್ಲೂ ಟ್ರಿಪ್ಪಿಗೆ ಬರೋದಿಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಲಗೇಜ್ಗೋಸ್ಕರ ಪೇ ಮಾಡ್ತೀವಲ್ವಾ, ಅದಂತ ಡಿಸಾಸ್ಟರ್ ಏನೂ ಇಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಎಷ್ಟು ಬೇಜಾರಾಯ್ತು ಅಂತಂದ್ರೆ ಆಕ್ಚುಲಿ ದೊಡ್ಡ ದೊಡ್ಡ ಜಾಕೆಟ್ಗಳೆಲ್ಲ ಹಾಕೊಂಡಿದೀವಿ. ನಮ್ಗೆ ಇವ್ರು ಏನಾದ್ರೂ ನಮಗೆ ಮೋಸ ಮಾಡ್ತಾ ಇದಾರ ಅನ್ನೋ ಒಂದು ಡೌಟ್ ಬಂತು. ಟು ಬಿ ಆನೆಸ್ಟ್, ಆಕ್ಚುಲಿ ನಾನು ಬೆಂಗಳೂರಿಗೆ ಬರ್ತಾನು ಅಷ್ಟೇ ವೆಯ್ಟ್ ಇತ್ತು. ಇಲ್ಲಿ ಶಾಪಿಂಗು ಅಷ್ಟೇನು ಮಾಡಿಲ್ಲ. ನೋಡಿದ್ರೆ ವೆಯ್ಟು ಬೆಂಗಳೂರಿಗಿಂತ ಜಾಸ್ತಿ ಹೋಗಿದೆ. ನಂದು ಬರ್ತಾ 23 kgs ಇದ್ದಿದ್ದು 3 kgs ಎಕ್ಸ್ಟ್ರಾ, 3 kg ಎಕ್ಸ್ಟ್ರಾ ಆಗಿದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ಗನ್ಸೋ ಪ್ರಕಾರ 1 kg ಎಕ್ಸ್ಟ್ರಾ ಆಗಿರ್ಬಹುದೇನೋ ಹೊರತು ಇನ್ನು 2 kg ಎಲ್ಲಿಂದ ಬಂತು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ. ಐ ಆಮ್ ಸೋ ಡ್ಯಾಮ್ ಅಪ್ಸೆಟ್. ನಿಜವಾಗ್ಲೂ ಈ ತರ ಸುಮ್ಮನೆ ದುಡ್ಡು ಕೊಡಬೇಕು ಅಂತಂದ್ರೆ ತುಂಬಾನೇ ಬೇಜಾರಾಗುತ್ತೆ. We paid close to 2,600 rupees. ಆ್ಯಂಡ್ ಇನ್ನೊಂದು, ಹಾಗೂ ಹೊಸದಾಗಿ ಒಂದು ಲೋಷನ್ ತೊಗೊಂಡಿದ್ಲು, ಬಾಡಿ ಲೋಷನ್ ಮರ್ತ್ಬಿಟ್ಟು ಕ್ಯಾಬಿನ್ ಬ್ಯಾಗಲ್ಲಿ ಹಾಕೊಂಡಿದ್ದಾಳೆ. ಆಯ್ತಾ, ಅವಳು ಎತ್ಕೊಂಡು ಹೇಳಿದ್ಲು ಅಟ್ಲೀಸ್ಟ್ ಒಂದು ಅರ್ಧ ಚೆಲ್ಬಿಟ್ಟು ಇನ್ನು ಅರ್ಧ ಕೊಡಿ ಅಂತ. ಅವನು ಬೇಡ ನೀನು ಹೋಗು, ನನ್ನ ಗರ್ಲ್ ಫ್ರೆಂಡ್ಗೋ ಹೆಂಡ್ತಿಗೋ ಕೊಟ್ಕೋತೀನಿ ಅಂತ ಹೇಳ್ಬಿಟ್ಟು ಅವ್ನು ವಾಪಸ್ ಹಂಗೆ ಇಟ್ಕೊಂಡ. ಎಲ್ಲ ಎತ್ಕೊಂಡೋಗ್ಬಿಟ್ರಾ? ಅವನಿಗೆ ಬಾಡಿ ಲೋಷನ್ ಬೇಕಿದ್ರೆ ಎಕ್ಸ್ಟ್ರಾ ಕೊಂಡ್ಕೋಬಹುದು. ಇಲ್ಲಿಂದ ಹಿಂಗೆ ತಗೊಂಡು ಕೊಡೋ. ನಿಜವಾಗ್ಲೂ ನೆಕ್ಸ್ಟ್ ಟೈಮು ನೀವು ಟ್ರಿಪ್ಗೆ ಹೋಗ್ತಾ ಇದ್ರೆ ಮೇಕ್ ಶೋರ್ 1,000 ಸರಿ ಯೋಚನೆ ಮಾಡಿ ಪ್ಯಾಕಿಂಗ್ ಮಾಡಬೇಕಾದ್ರೆ ಎಷ್ಟು ಲಗೇಜ್ ಇಟ್ಕೋಬೇಕು. ಕ್ಯಾಬಿನಲ್ಲಿ 7 kg ನಿಮಗೆ ಚೆಕ್ ಇದು ಎಂತ ಟಿಕೆಟ್ ಅಲ್ಲಿ 23 ಅಂತ ಹೇಳಿದ್ರು. ನಮ್ದು ಕರೆಕ್ಟ್ ಆಗಿ ಅಷ್ಟೇ ಇತ್ತು, ಅದಕ್ಕಿಂತ ಕಮ್ಮಿ ಇತ್ತು. ಬಟ್ ಅವ್ರು ಇಲ್ಲಿ ಚೇಂಜ್ ಮಾಡಿದೀವಿ, ರೂಲ್ಸ್ ಚೇಂಜ್ ಆಗಿದೆ 15 ಅಂತ ಹೇಳಿ ಎಕ್ಸಸ್ ತಗೊಂಡ್ರೆ. ಎಕ್ಸಾಕ್ಟ್ಲಿ, ತುಂಬಾ ಬೇಜಾರಾಗ್ತಿದೆ. ಇಲ್ಲಿ ನಾವು ಜಗಳ ಮಾಡೋಕ್ಕೂ ಆಗಲ್ಲ. ಬೇರೆ ದೇಶ, ನಮ್ ದೇಶ ಆಗಿದ್ರೆ ನಾವೇನೋ ಒಂದು ಮಾಡ್ಬೋದಾಗಿತ್ತು. ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಈ ದೇಶಕ್ಕೆ ಬಂದ್ಬಿಟ್ಟು ಪರದಾಡಿದ್ದು. ಆಮೇಲೆ ಇನ್ನೊಂದು,
ಆ ಕಡೆ ಹೋಗಿ ಈ ಕಡೆ ಹೋಗಿ ಎಷ್ಟು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳ್ಬಿಟ್ಟು 1000 ಸರಿ ತಿರುಗಿಸ್ಬಿಟ್ರು ನಮ್ಮನ್ನ. ಅದು ತುಂಬಾನೇ ಅಪ್ಸೆಟ್ ಆಗೋಯ್ತು ನಮಗೆ. ಇಟ್ಸ್ ಅ ವೆರಿ 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 ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ I feel they're all lazy here to help us check in. And ಇಲ್ಲಿ ಟರ್ಕಿಶ್ ಏರ್ಲೈನ್ಸಲ್ಲಿ ವೆಬ್ ಚೆಕ್ ಇನ್ ಅಲೌ ಮಾಡ್ತಿಲ್ಲ. ಆ್ಯಂಡ್ ಇಲ್ಲಿ ಬಂದು ಕೌಂಟ್ರಲ್ಲಿ ಚೆಕ್ ಇನ್ ಮಾಡ್ಬೇಕಾದ್ರೆ ದೇ ಆರ್ ಲೇಸಿ ಬಿಕಾಸ್ ವಿ ಆರ್ ಇನ್ ಅ ಗ್ರೂಪ್. ಸೊ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ರಿಡೈರೆಕ್ಟ್ ಮಾಡಿ ಇಟ್ ಆಲ್ಮೋಸ್ಟ್ 1.5 hour just to check in and drop off the baggage. ಈಗ ನಾವು ಫ್ಲೈಟಲ್ಲಿ ಕೂತ್ಕೊಳ್ಳೋಕ್ಕೆ ಬಂದಿದ್ದೀವಿ. ಈಗ ಕೆಪೆಡೋಕಿಯಾಗೆ ಹೋಗ್ತಾ ಇದ್ದೀವಿ. ಎಲ್ಲ ಎಕ್ಸೈಟೆಡಾ? ಎಸ್. ಹೋಗೋದಕ್ಕೆ ರೆಡಿನಾ? ಹೊಸ್ಕೆರೆಯಲ್ಲಿ ಅವರೇ ರೆಡಿನಾ? ಹಲೋ ಚೈನಾ ರೆಡಿ. ಚೈನಾ ಕರ್ಕೊಂಡು ಹೋಗ್ಬೇಕು ನೋಡೋಣ. ಕ್ಯಾಪಿಟಲ್ಗೆ ಹೋಗೋದಕ್ಕೆ ರೆಡಿನಾ? ದುರಂತ ಏನು ಮಾಡಂಗಿಲ್ಲ. ನಾವು ಈಗ ಫ್ಲೈಟ್ ಅಲ್ಲಿ ಕೂತಿದೀವಿ ಅಂಡ್ ನಾನು ಲಕ್ಷ್ಮಿ ಸೇಮ್ ಬಟ್ಟೆ ಅರುಣ್ ಫೋನ್ ಮಾಡಿದ್ರು ನಾವು ಪಕ್ಕ ವಾಟರ್ ಬಲೂನ್ ಮಾಡ್ಬೋದಂತೆ. ನಾವು ಇವಾಗ ಕೆಪಡೋಕಿಯಲ್ಲಿದ್ದೀವಿ. ಇಲ್ಲಿನೂ ವಿಪರೀತವಾದ ಚಳಿ ಇದೆ. ಅಯ್ಯೋ ನಮ್ ಲಗೇಜ್ನ ತಳ್ಕೊಂಡ್ ಬರೋದೇ ದೊಡ್ಡ ಕೆಲಸ ಆಗೋಗಿದೆ. ಅಯ್ಯೋ ಕತಿಯೇ. ಸುತ್ತಿ 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 ಏನಾಯ್ತು ಕೊನೆಗೆ? ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಭಯ. ನಾನು ಲೈಫಲ್ಲಿ ಫಸ್ಟ್ ಟೈಮು ನನ್ನ ಕಣ್ಣಾರ ನಾನು ಸ್ನೋನ ನೋಡ್ತಾ ಇರೋದು. ಅಂದ್ರೆ ವಿಡಿಯೋಗಳಲ್ಲಿ ನೋಡಿದೀವಿ, ಬಟ್ ಎದುರುಗಡೆ ಯಾವತ್ತೂ ನೋಡೇ ಇಲ್ಲ. ನಾನು ನಿರಂಜನ್ಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಸ್ನೋನ ಫೀಲ್ ಮಾಡ್ಬೇಕು ಅಂತ. ಇವತ್ತು ಪ್ರಾಬಬ್ಲಿ ಕ್ಯಾಪಿಡೋಕಿಯಲ್ಲಿರೋದ್ರಿಂದ ಸ್ನೋನ ಫೀಲ್ ಮಾಡ್ತೀವಿ. ಎಕ್ಸೈಟೆಡಾ? ನಾನ್ ಹ್ಯಾಪಿ ಬೇಬಿನ ಮಿಸ್ ಮಾಡ್ಕೋತಾ ಇದ್ದೆ. ನನ್ ಮೇಲೆ ಆಣೆ ಇಟ್ಟು ನಾನ್ ಹ್ಯಾಪಿ ಬೇಬಿ ಸಿಕ್ಬಿಡ್ತು. ಎಷ್ಟು ಫ್ರೆಂಡ್ಲಿ ಆಗಿದ್ದಾನೆ ಅಂತಂದ್ರೆ, ಎಷ್ಟು ಮುದ್ದು ಮಾಡಿಸ್ಕೊತಾ ಇದ್ದಾನೆ ಇವನು. ನಂಗೆ ತುಂಬಾ ಖುಷಿ ಆಗ್ತದೆ. ನಾನು ನೇಲ್ಸ್ ಮಾಡಿಸ್ಕೊಂಡಿರೋದಕ್ಕೂ ಸಾರ್ಥಕ ಆಯ್ತು. ಈಗ ಗುಂಡು ನನ್ನ ಹತ್ರ ಬಂದ. ಐ ಆಮ್ ಸೋ ಹ್ಯಾಪಿ. ನಿಲ್ಸು ಪ್ಲೇ ರಂಪಕ ರಂಪಂ ರಂಪಾವೋ ರಂಪಕ ರಂಪಾವೋ ರಂಪಕ ರಂಪಾವೋ. ಹೂ ಸ್ಟಾಪ್ಡ್ ಯು? ಮ್ಯೂಸಿಕ್. ಈಗ ಈ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ತಾ ಇದೀವಿ. ಎಷ್ಟು ಚೆನ್ನಾಗಿದೆ ಫೀಲು ಅಂತಂದ್ರೆ, ಡ್ರೀಮಿ ನಿಜವಾಗ್ಲು ಎಲ್ಲೋ ಕನ್ಸ್ಕೊಂಡಂಗಿತ್ತು. ಇದು ಇವತ್ತು ನಿಜ ಆಯ್ತು. ಇಲ್ಲಿ ಫುಲ್ ಸ್ನೋ ಫಾಲು, ಒಳ್ಳೆ ವ್ಯೂ. ಅಲ್ಲಿ ತೋರಿಸಿ ವ್ಯೂನ. ಅದ್ರ ಜೊತೆಗೆ ಅದ್ಭುತವಾದ ಊಟ. ಹತ್ರ ಬನ್ನಿ. ಸ್ಪಿನಾಚ್ ಕಾರ್ನ್, ರೋಟಿ, ದಾಲ್, ರೈಸ್ ಇದೆ. ನಿಜ ಹೇಳ್ತೀನಿ ಸಕ್ಕತ್ತಾಗಿದೆ ಟೇಸ್ಟ್. ಸಿಕ್ಕಾಡಿ ಇಷ್ಟ ಆಗ್ತಿದೆ. ತುಂಬಾ ಖುಷಿ ಆಗ್ತಾ ಇದೆ. ನೀವೇ ಕಳ್ಳಾಡ್ತಾ ಇದ್ದೀರಾ ಖುಷಿಗೆ? ಯಾ ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಕೂತಿದೀವಲ್ವಾ, ಉಯ್ಯಾಲೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಏನ್ ಮಜಾ ಇದೆ ನೋಡಿ. ನೀವು ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ? ಹಾಗಾದ್ರೆ ಕ್ಯಾಪಿಟಲ್ಗೆ ಬನ್ನಿ.
ನಾನು ಇವಾಗ ಕೆಪಡೋಕಿಯಲ್ಲಿ ATV ರೈಡ್ ಹೋಗ್ತಾ ಇದೀನಿ ನನ್ನ ತಮ್ಮನ ಜೊತೆ. ನಂಗೆ ಓಡ್ಸಕ್ ಬರಲ್ಲ, ಆದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ನಾವು ಜಸ್ಟ್ KTV ರೈಡ್ ನ ಮುಗಿಸ್ಕೊಂಡು ಬಂದ್ವಿ. ಸೂಪರ್ ಆಗಿತ್ತು, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಆದ್ರೆ ಕೈ ಕಾಲು ಮಕ್ಕ ಎಲ್ಲ ಸೆಟ್ಕೊಂಡ್ಬಿಟ್ಟಿದೆ ನಿಜವಾಗ್ಲೂ. ಓ ಮೈ ಗಾಡ್, ಒಂಥರ ತಿಂತ ಚುಚ್ತಾರಲ್ವಾ ಆ ತರ ಆಗ್ತಾ ಇದೆ. ಓ ಮೈ ಗಾಡ್, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ನಿಜವಾಗ್ಲೂ ಯಾರಿಗೆ ಸ್ನೋ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟನೋ ಖಂಡಿತವಾಗ್ಲು ನೀವು ಇದನ್ನ ಟ್ರೈ ಮಾಡ್ಬೋದು. All group this way. All group. Landing time. Start this way. ಫೈನಲಿ ನಾವು ಆಕಾಶಕ್ಕೆ ಹಾರ್ತಾ ಇದೀವಿ. ಫೈನಲಿ ನಾನು ಈಗ ಹಾಟ್ ಏರ್ ಬಲೂನ್ ಮುಗಿಸ್ಕೊಂಡು ಬಂದೆ. ಸೊ ಚಾಂಪಿಯನ್ ಕುಡಿತಾ ಇದ್ದೀನಿ. ಅಮೇಜಿಂಗ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಮಾತಾಡಕ್ಕೆ ಕಷ್ಟ ಆಗ್ತಾ ಇದೆ. ಅಂಡ್ ಲುಕ್ ಹಿಯರ್, ಹಾಟ್ ಏರ್ ಬಲೂನ್. ನಾವು ಹಾಟ್ ಏರ್ ಬಲೂನ್ ಮುಗಿಸ್ಕೊಂಡು ಬಂದ ಮೇಲೆ ನಮ್ಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಸೊ ಯಾರೆಲ್ಲ ಟ್ರೈ ಮಾಡ್ಬೇಕು ಅನ್ಕೋತಾ ಇದ್ದೀರೋ ಡೆಫಿನೆಟ್ಲಿ ನೀವು ಕ್ಯಾಪಿಡೋಕಿಗೆ ಬಂದು ನೀವು ಹಾಟ್ ಏರ್ ಬಲೂನ್ ಮಾಡ್ಬೋದು. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸಖತ್ತಾಗಿತ್ತು, ನನ್ನ ಲೈಫಿನ ಅದ್ಭುತವಾದ ದಿನ ಅಂತಾನೆ ಹೇಳ್ಬೋದು ಹಾಟ್ ಏರ್ ಬಲೂನ್. ಬೆಳಗ್ಗೆ ಹಾಟ್ ಏರ್ ಬಲೂನ್ ಮುಗಿಸ್ಕೊಂಡು ಈಗ ನಾವು ಹೊರಡ್ತಾ ಇದೀವಿ ಅಂಡರ್ಗ್ರೌಂಡ್ ಸಿಟಿಗೆ. ನನಗೊಂದ್ ಸ್ವಲ್ಪ ಹೆದರಿಕೆ ಇತ್ತು, ಏನಾದ್ರು ಕ್ಯಾನ್ಸಲ್ ಆಗುತ್ತಾ ಏನಾದ್ರು ಅಂತ. ಬಟ್ ಫೈನಲಿ ಬಂದಿದ್ದು ನೆಕ್ಸ್ಟ್ ಡೇನೆ ನಮ್ಗೆ ಹಾಟ್ ಏರ್ ಬಲೂನ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಯ್ತು. ಸೊ ಈಗೆಲ್ಲ ನಾವು ಹೊರಡ್ತಾ ಇದೀವಿ ಫಾರ್ ಅಂಡರ್ಗ್ರೌಂಡ್ ಸಿಟಿ. ಈಗ ಹಿಂದೆ ಫುಲ್ಲು ಬ್ಯಾಕ್ ಬೆಂಚರ್ಸ್ ನ ಮಾತಾಡ್ಸೋಣ. ಹಿಂದೆ ಇದ್ಕೊಂಡ್ರು ಈಗ ಬ್ಯಾಚುಲರ್ ಆಗಿರುವಂತಹ ಬಾಬು ಅವ್ರನ್ನ ಮಾತಾಡ್ಸೋಣ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಲೇ ದೇವ್ರು. ಏನಂತೀರಾ? ಅಷ್ಟೇನಾ? ಏನ್ ಮಾಡ್ತಾ ಇದ್ರಿ ಕ್ಯಾಪಿಡೋಕಿಯಲ್ಲಿ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹೋಗಿದ್ವಿ. ಹೋಗಿದ್ರ ನೀವು? ನೈಟ್ ಶಿಫ್ಟ್. ನೈಟ್ ಶಿಫ್ಟಾ? ನೈಟ್ ಹೋಗಿದ್ವಿ. ಲೈಟ್ಸ್ ಎಲ್ಲ ಹಾಕಿದ್ವಿ. ನೀವು ಬರ್ಲಿಲ್ವಾ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಾನ್ ಡೇ ಲೈಟ್ ಹೋಗಿದ್ದೆ. ಚೆನ್ನಾಗಿತ್ತು. ನಾವು ಹೋದಾಗ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಶ್ಯಾಂಪೇನ್ ಕೊಟ್ರು. ರೆಡ್ ವೈಟಾ? ವೈಟ್. ನನಗೆ ರೆಡ್. ಗಂಡಸರು ಮಾತನ್ನೇ ಕೇಳ್ತಾ ಇಲ್ಲ ಅವರು. ಫ್ರೂಟ್ಗೆ ಜ್ಯೂಸ್ಗೆ ಶಾಂಪೇನ್ ಮಿಕ್ಸ್ ಮಾಡಿದವರು. ಹೌದಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದ್ ದಿನ ನೀವು ಹೇಳ್ತಾ ಇದ್ರಿ ಎಲ್ಲಾದ್ರೂ ಟ್ರಿಪ್ ಹೋದ್ರೆ 2 ರೂಮ್ ತಗೋತೀರಂತೆ. ಒಂದ್ ರೂಮ್ ನಿಮ್ಗೆ, ಇನ್ನೊಂದ್ ರೂಮ್ ನಿಮ್ ಹೆಂಡತಿಗೆ, ನಿಮ್ ಮಗುಗೆ. ಯಾಕೆ ಅವ್ರನ್ನ ಬೇರೆ ರೂಮಲ್ಲಿ ಮಲಗಿಸ್ತೀರಾ? ಏನ್ ವಿಷಯ? ಬಟ್ಟೆ ಹಾಕ್ತಾರೆ. ಇದು ಕಂಡುಹಿಡಿತಿದ್ವಿ ಯಾಕೆ ಅಂತ ಇನ್ನೂ ನಮ್ಗೆ ಗೊತ್ತಾಗಿಲ್ಲ. ಅಲ್ಲೋ ಸಮಸ್ಯೆ ನಿಮ್ಮಲ್ಲಿರೋದು ಏನದು? ಆಕ್ಚುಲಿ ನಾನು ಕಂಫರ್ಟ್ ಆಗಿ ಮಲ್ಕೋಬೇಕು ಅನ್ನೋದು ಇಷ್ಟ. ಅದಕ್ಕೋಸ್ಕರ ಈಗ 3 ಜನ ಮಲ್ಕೊಬಿಟ್ರೆ ಮಗಳು ಒದ್ದಾಡಿ ನನ್ನ ಕೆಳಗೆ ಬೀಳಿಸ್ತಾಳೆ. ಅದಕ್ಕೆ ನಮ್ಮ ಮಗಳು ಮಲ್ಕೊಳ್ಳೋವರೆಗೂ ಅಲ್ಲಿ ಮೇಲೆ ಬಂದ್ಬಿಡ್ತೀವಿ. ಯಾಕೆ ನೀವು ಜೊತೆನೆ ಮಲ್ಕೋಬೋದಲ್ವಾ? ನಮ್ಮ ಇಷ್ಟ. ನಿಮ್ ಮಗಳು ಒದ್ದು ಕೆಳಗ್ ಮಲಗಿಸಿದ್ರೆ ಏನಾಗುತ್ತೆ? ನಾನು ಕೆಳಗೆ ಮಲಗಿರ್ತೀನಿ ಮೇಡಮ್. ಅದಕ್ಕೆ ಅಷ್ಟು ರಿಚ್ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ 2 ರೂಮ್ ತಗೋತೀರಾ,
ನಮ್ ಇಂಡಿಯಲ್ಲೇ ತಗೊಂಡ್ರೆ 3 ರೂಮಾ? ರೂಮ್ ಎಲ್ಲ ದೊಡ್ಡದಿರುತ್ತೆ. ಬಟ್ಟೆ ಹಾರಕ್ಕೆ ತಗೊಳ್ಳೋದು ರೂಮು. ಇವರು ನ್ಯೂಲಿ ಮ್ಯಾರಿಡ್ ಕಪಲ್. ನೀವೇ ಹೆಂಗಿತ್ತು ಹನಿಮೂನು? ನೀವು ಕೇಳಬಾರದು ನಾವು ಹೇಳಬಾರದು. ಫುಲ್ ಸ್ನೋಫಾಲ್, ಚುಮು ಚುಮು ಚಳಿ ಚಳಿ ಆಯ್ತಾ? ಫುಲ್ಲು ನಾಟಕದ ಹೆಸರೇನ್ ಸರ್? ಅಹಲ್ಯ ಅಮಾಯಕಿ ಅಲ್ಲ. ಆಯ್ತಾ ಅಂತ ಕೇಳ್ತಾ ಇರೋದು. ಅಲ್ಲಲ್ಲಲ್ಲಲ್ಲ. ಏನ್ ವಿಷಯ ಬ್ರೋ? ಹೌದು. ಏನ್ ನಿಮ್ಮ ಹೆಸರು? ಗುರು. ಏನ್ ಗುರು ಆರಾಮ? ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಏನು ನೋಡ್ತಿದ್ರಂತೆ? ಅದೇ ಬಲೂನ್ ಅಲ್ಲ, ಬೇಬ್ನಾ? 56 ಅದ ತಕ್ಷಣ ಫುಲ್ ಟಾಪಿಗೆ ಎಲ್ಲ ತೆಗಿತಾ ಇದೀನಲ್ಲ. We will not show everything. So ನಿಜ ಹೇಳ್ತಾ ಇದೀನಿ, ಎಂತ ಚುಮು ಚುಮು ಚಳಿಯಲ್ಲಿ ಯಾರು ಯಾರಿಗೂ ಆತರ ಚಾನ್ಸಸ್ ಸಿಗಲ್ಲ. ಅದ್ ನಿಜ. ಅಯ್ಯೋ ನಾನ್ ಬಂದಿದ್ದಕ್ಕೆ ಸ್ನೋ ಬಂದ್ಬಿಡ್ತು. ಆಕ್ಚುಲಿ ನನ್ನ ಫಸ್ಟ್ ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ನಾ ಮಾಡಿದ್ದು. ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಇನ್ನ ಇಬ್ರು ಆಂಟಿ ಅಂಕಲ್ ಇದಾರೆ ಆಯ್ತಾ, ಅವ್ರನ್ನು ಅಷ್ಟೇ. ನೀವು ನಿಮ್ಮನ್ನ ನೋಡಿ ಒಂಥರ ಇನ್ಸ್ಪಿರೇಷನ್ ಆಗಿ ತಗೋತಾ ಇದೀವಿ. ಬೇಡ್ವಾ? ನೋ ನಾನ್ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಎಷ್ಟೊಂದ್ ಅಯ್ಯೋ ಬೇಡಪ್ಪ ತುಂಬಾ ಚಳಿ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ರೂಮಲ್ಲಿ ಬೆಚ್ಚಿಗೆ ಮಲ್ಕೋತಾರೆ. ಬಟ್ ನೀವು ಫುಲ್ ಗಾಡಿನೆಲ್ಲ ಓಡಿಸ್ಕೊಂಡು ಎಲ್ಲ ಬಂದ್ರಲ್ವಾ, ಫುಲ್ ವ್ಯಾಲಿ ಎಲ್ಲ ಸುತ್ತರಿಸ್ಕೊಂಡು ಅಮೇಝಿಂಗ್ ಅಂತಾನೆ ಹೇಳ್ಬೇಕು. ಏನ್ ಸಿಂಗಲ್ ಆಗಿ ಬಂದಿದ್ದೀರಾ? ಸಿಂಗಲ್ ಸಿಂಗಲ್ ಆಗಿ ಬಂದ್ರೆ ಫುಲ್ ಮಜಾ. ಹೌದಾ? ಓ ಇದ್ದಿದ್ದು ಬೆಸ್ಟ್. ಮೋಸ್ಟ್ ಅನ್ಪ್ರೆಡಿಕ್ಟಬಲ್. ನಾವು ಈಗ ಅಂಡರ್ ಗ್ರೌಂಡ್ ಸಿಟಿಯಲ್ಲಿ ಇದ್ದೀವಿ. ಸೊ ಇಲ್ಲಿ ಸಾಕಷ್ಟು ಜನ ಜೀವನ ಮಾಡ್ತಾ ಇದ್ದೀವಿ. ಸೊ ಅದು ಹೇಗಿದೆ ಅಂತ ಇವಾಗ ನೋಡಕ್ಕೆ ಅಂತ ಬಂದಿದ್ದೀವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಆಗ ಒಳಗಡೆ ಇವರು ಆಟಾಡೋದಕ್ಕೆ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಮಾಡ್ಕೊಂಡಿದ್ದು. ಇದು ಬ್ಯಾಸ್ಕೆಟ್ ಬಾಲ್ ಕೋರ್ಟ್. ಅವತ್ತಿನ ಕಾಲದಲ್ಲಿ ಬ್ಯಾಸ್ಕೆಟ್ ಬಾಲ್ ಕೋರ್ಟ್. ಎಲ್ಲಿಂದ ಬರ್ತಾರೆ ಸರ್ ಇದೆಲ್ಲ? ಊರೂರೇ, ಇವ್ರ ಪಕ್ಕದ ಮನೆನೇ. ಎಲ್ಲಿಂದ ಬರ್ತಾರೆ ಅಂತ ಕೇಳ್ತಾರೆ. ಇದು ಬ್ಯಾಸ್ಕೆಟ್ ಅಂದ್ರೆ, ಇದು ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಅಂತೆ. ಇಲ್ಲಿ ನೋಡಿ, ಅಲ್ಲಿ ಬಾಲ್ ಹಾಕಿದ್ರೆ ಇಲ್ಲಿಗೆ ಬರುತ್ತೆ. ಇದು ವೈನ್ ಮಾಡುವಂತ ಜಾಗ. ಇಲ್ಲಿ ನೋಡಿ, ಫುಡ್ ಸ್ಟೋರೇಜ್ ಮಾಡ್ತಾ ಇದ್ದಂತ ಜಾಗ. ಒಳ್ಳೆ ಕನಕನ ಕಿಂಡಿ ತರ ಇದೆ. ಸೊ ಇಲ್ಲಿ ಫುಡ್ ಸ್ಟೋರೇಜ್ ಎಲ್ಲ ಮಾಡ್ತಾ ಇದ್ರಂತೆ. ಇಲ್ಲಿ ವೈನ್ ಎಲ್ಲ ಸ್ಟೋರ್ ಮಾಡ್ತಿದ್ದ ಜಾಗ. ಇದು ಒಂಥರ ಅಂಡರ್ ಗ್ರೌಂಡ್ ಸಿಟಿ ಫುಲ್ಲು. ಇಲ್ಲಿ ಒಳಗೆ ಸೀಕ್ರೆಟ್ ರೂಮ್ ಇದೆ. ಈಗ ನಾವು ಗೊರ್ಮೆ ಓಪನ್ ಏರ್ ಮ್ಯೂಸಿಯಂಗೆ ಹೋಗ್ತಾ ಇದೀವಿ. ಒಂದ್ ಸ್ವಲ್ಪ ಟ್ರಾಕಿಂಗ್ ಮಾಡಬೇಕು, ಹತ್ಕೊಂಡು ಹೋಗ್ಬೇಕು. ಈಗ ತಿಂದಿದೀವಿ, ಹಂಗೆ ಹತ್ತುತ್ತಾ ಇದೀವಿ. ಇಲ್ಲಿ ಫುಲ್ಲು ಸುತ್ತ ನೋಡ್ಬೋದು, ಎಲ್ಲ ಕೇವ್ 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 ತರ ಇರುತ್ತೆಲ್ಲ. ಏನಂತಾರ ಕನ್ನಡದಲ್ಲಿ? ಗುಹೆ ಗುಹೆ ಗುಹೆ. ನಮ್ ಗೈಡ್ ಸುಬ್ಬಿ ಬಿಟ್ಟು ಹೋಗ್ಬಿಟ್ಲು.
ಅವಳು ರಾಬಿಟು ಕಾಣ್ತಾ ಇಲ್ಲ, ಅವಳು ಕಾಣ್ತಾ ಇಲ್ಲ. ನಾವು ಸೆಲ್ಫ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅಯ್ಯೋ ಇವಳು ತಿನ್ನಿಸ್ಬಿಟ್ಟು ಹತ್ತಿಸ್ತದಲ್ಲ. ಇವಳಿಗೆ ಏನಾದ್ರು ಬೇಜಾರಾದ್ರೆ ನಮ್ಮ ಸುಬ್ಬಿ ಏನ್ ಮಾಡ್ತಾಳೆ ಅಂದ್ರೆ ನಮ್ಗೆ ಬಾಳ ಗೋಳಿಕೋತಾಳೆ. ಈ ತರ ಊಟ ಮಾಡಿಸ್ಬಿಟ್ಟು ಹತ್ತು ಅಂತ ಹೇಳವಳೆ, ಈ ತರ ಪನಿಷ್ಮೆಂಟ್ ಕೊಡ್ತಾಳೆ, ಆಮೇಲೆ ನಗ್ತಾ ಇದ್ದಾಳೆ. ಅಲ್ಲಿ ಈ ಬೆಟ್ಟ ಕೊಡ್ದಿರೋ ಹಾಗಿರುತ್ತೆ. ಇದು ಆಕ್ಚುಲಿ ನನ್ಗನ್ಸೋ ಪ್ರಕಾರ ಈ ವಾಲ್ಕನೋ ಎರೆಕ್ಟ್ ಆಗಿರುತ್ತಲ್ವಾ, ಸೊ ಆಗ ಆಗಿರೋಂತಹ ಇದು ಕಲ್ಲುಗಳಿವು. ಏನ್ ಸಕ್ಕತ್ತಾಗಿದೆ ಅಂತ ನೋಡೋದಕ್ಕೆ. ನಿಮಗೆ ಆಕ್ಚುಲಿ ಏನು ವಿಡಿಯೋಲಿ ಜಸ್ಟಿಸ್ ಸಿಗೋದಿಲ್ಲ, ಎದುರುಗಡೆನೆ ಬಂದು ನೋಡಿದಾಗ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ನೀವು ಟರ್ಕಿ ಕ್ಯಾಪಡೋಕಿಯಾ ಈ ಗೋರ್ಮೆ ಅನ್ನೋ ಜಾಗಕ್ಕೆ ಬಂದು ಇಲ್ಲಿ ನೋಡ್ಬೋದು. ಇಲ್ಲಿ ಸಾಕಷ್ಟು ಚರ್ಚ್ಗಳಿದೆ. ಸೊ ಇಲ್ಲಿ ಮುಂಚೆ ಮಾಂಕ್ಗಳೆಲ್ಲ ಇರ್ತಿದ್ರು, ಈಗಲೂ ಇದಾರಲ್ಲ, ಈಗಿಲ್ಲ ಮುಂಚೆ ಮಾಂಕ್ಸ್ ಎಲ್ಲ ಇರ್ತಾ ಇದ್ರು. ಸೊ ಹಾಗಾಗಿ ಈಗ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು 3 ಬ್ಯೂಟೀಸ್ ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು 3 ಕಲ್ಲುಗಳು ನಿಂತಿದ್ದಾವೆ. ರಮೋಲಾ ಇವಾಗ ಒಂದ್ ಹಾಡು ಹೇಳ್ತಾರೆ ಆಯ್ತಾ, ಒಂಥರ ಡಿಫ್ರೆಂಟ್ ಅಂತ್ಯಾಕ್ಷರಿ. ಆ ಗ್ರೂಪು ಈ ಗ್ರೂಪು ಅಲ್ಲ, ನಾನ್ ಸೆಲೆಕ್ಟ್ ಮಾಡಿರೋರು ಹಾಡು ಹೇಳ್ಬೇಕು. ಓಕೆ ಓಕೆ, ಕಮಾನ್ ರಮೋಲಾ, ಸಿಂಗ್ ಸಾಂಗ್. ಎಲ್ಲ ಚಿಕ್ಕರಿಸ್ತಮ್ಮ ಗಾ ಬೇಗ ಬೇಗ. ನನ್ನ ಎಲ್ಲ ಜುಮ್ಜುಮುತ್ತಿದೆ ನೋಡಮ್ಮ, ನನ್ನ ಮೈಯೆಲ್ಲ ಜುಮ್ 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 ಅನ್ನುತ್ತಿದೆ ನೋಡಮ್ಮ. ಸೊ ಈ ಜಾಗ ಬಂದು ಇಲ್ಲಿ ಟರ್ಕಿಯಲ್ಲಿ ಕಾರ್ಪೆಟ್ಸು ವೆರಿ ಫೇಮಸ್. ಸೊ ಇಲ್ಲೇ ರೆಡಿ ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ. ಇಲ್ಲಿ ಕಂಪ್ಲೀಟಾಗಿ ಮಿಷಿನ್ಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ನೀವು ನೋಡೋದಕ್ಕೆ ಅವಕಾಶ ಇಲ್ಲಿ ಸಿಗುತ್ತೆ. And always being one family together, like the father, the mother, their love they share. And this is called Hidit, the symbol of Cappadocia. 4,000 years ago in Cappadocia, in special days, they used to serve wine and this. But before serving the wine, they used to put it on the mountain. Early morning sunrise, the sun passes through this. They say it's blessed by the sun god. After that, they serve it with respect in this way. But now you can use it. You can use it for any drinks, hot or cold, alcohol, non-alcohol. Very easy to wash them also. ಇಲ್ಲಿನ ಈವಿಲ್ ಐ ಅಂದ್ರೆ ಈ ನಜರ್ನ ತಗೊಂಡೋದ್ರೆ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತೆ. ಸೊ ಐ ಥಿಂಕ್ ಐ ಆಮ್ ಗೋನಾ ಬೈ ಒನ್. ನಮ್ಮ ರಾತ್ರಿ ಊಟ ಬಂದು ಅನ್ನ, ತರಕಾರಿ, ಹುಳಿ. ಕ್ಯಾಪಡೋಕಿಯಲ್ಲಿ ಇವತ್ತು ಈಗ ರಾತ್ರಿ 8 ಗಂಟೆ ಆಗ್ತಾ ಇದೆ. ನನ್ನ ಜೀವನದಲ್ಲಿ ಬೆಂಗಳೂರಲ್ಲಿ 8 ಗಂಟೆಗೆ ತುಂಬಾ ಅಂಕಲ್ಗಳು ಫುಲ್ ಪಾರ್ಟಿ ಮಾಡೋ ಜೋಶಲ್ಲಿದ್ದಾರೆ.
ನನ್ನ ಟರ್ಕಿ ಟ್ರಿಪ್ಪು ಮುಗಿತಾ ಬಂತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್ ಮದುವೆ ಆದಮೇಲೆ ನಾನು ಸಿಂಗಲ್ ಆಗಿ, ಅಂದರೆ ನನ್ನ ಗಂಡನ್ನ ಬಿಟ್ಟು ಟ್ರಿಪ್ಪಿಗೆ ಬಂದಿರೋದು, ಇಂಟರ್ನ್ಯಾಷನಲ್ ಟ್ರಿಪ್ಪು ಅಂತಂದರೆ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಶಾ ಆ್ಯಂಡ್ ಕಿರಣ್, ನೀವು ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರಿ. ಆ್ಯಂಡ್ ವಿ ಹ್ಯಾಡ್ ಅನ್ ಅಮೇಝಿಂಗ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಟರ್ಕಿಯಿಂದ ಹೊರಡ್ತಾ ಇದ್ದೀನಿ, ಸೊ ಹಾಗಾಗಿ ಸ್ನೋ ಸಹ ಬಾಯ್ ಬಾಯ್ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಬಂತು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ತತಾ ಬಾಯ್, ಲವ್ ಯು ಆಲ್. ಹಾಗೆ ನನ್ನ ವ್ಲಾಗ್ನ ನೋಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್.